ನಮಸ್ಕಾರ ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಭಾನುವಾರ ನಮ್ಮ ಜೊತೆ ವಿನೋದ್ ಇದ್ದಾನೆ. ವಿನೋದ್ ಫಾರ್ 2 ಡೇಸ್. ಇದು ಮ್ಯಾಕ್ರೋ ಎಕನಾಮಿಕ್ ಟೈಮ್ಸ್ ಅಲ್ಲಿ ಈಗ ಸಾಂಗ್ ಕೇಳ್ಬೇಕು ಅಂದ್ರೆ ಈ ಡಾಕ್ಟರ್ ರೆಡ್ಡಿ ಸಿಪ್ಲಾದು ರಿಪೋರ್ಟ್ ಬಂತು. ವೀಕರ್ ಪ್ರಾಫಿಟ್ ನ ತೋರಿಸಿದ್ದಾರೆ. ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಆಗ್ತಾ ಇದೆ. ಪ್ರೈಸಿಂಗ್ ಪ್ರೆಷರ್ US ಅಲ್ಲಿ ಜನರಿಕ್ ಮಾರ್ಕೆಟ್ ಅಲ್ಲಿ ಇದೆ. ಆದ್ರೆ ಈ ಸಿಪ್ಲಾ ಸ್ಟಾಕ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಇದು ಡಾಕ್ಟರ್ ರೆಡ್ಡಿ ಸ್ವಲ್ಪ ಸ್ಟೇಬಲ್ ಆಗೇ ಇದೆ. ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ? ಇದೇನು ಅಂತಂದ್ರೆ ಇದೆರಡರಲ್ಲೂ ಏನಂದ್ರೆ ಫಸ್ಟ್ ರೆಡ್ಡಿನಲ್ಲಿ ಏನ್ ಅನ್ಕೊಂಡ್ರು ಅಂತಂದ್ರೆ ರೆವೆಲ್ಮೆಂಟ್ ಇನ್ನೂ ಕೂಡ ಸ್ಲೋ ಆಗುತ್ತೆ, ಲಾಸ್ ಅಲ್ಲೇ ಹೋಗ್ಬಿಡುತ್ತೆ ಈ ರೆಡ್ಡಿ ಅಂತ ಅನ್ಕೊಂಡ್ರು. ರೆಡ್ಡಿ ಇಸ್ ಪ್ರಾಫಿಟಬಲ್. ಕರೆಕ್ಟ್. ಸಿಪ್ಲಾದಲ್ಲಿ ಏನು ದೊಡ್ಡ ಡಿಫ್ರೆನ್ಸ್ ಅಂತಂದ್ರೆ ಸಿಪ್ಲಾ ಮೇನ್ ಆಗಿ ವ್ಯಾಕ್ಸಿನ್ಸ್ ಅಂಡ್ ರೆಸ್ಪಿರೇಟರಿ ಮೆಡಿಸಿನ್ಸ್ ನ ಮಾಡ್ತಾ ಇದ್ರು. ಈಗ ಅವನು ಡಯಾಬಿಟಿಸ್ ಈ ಸೈಡ್ಗೆಲ್ಲ ಬಂದ್ಬಿಟ್ಟಿದ್ದಾನೆ. ಓಕೆ, ಡೈವರ್ಸಿಫೈ ಮಾಡ್ಬಿಟ್ಟ. ಅಂಡ್ ಈಸ್ ಆಲ್ಸೋ ಎ ಪಾರ್ಟ್ನರ್ ಟು ಟು ಸೆಲ್ ವೆಯ್ಟ್ ಲಾಸ್ ಡ್ರಗ್ GLP-1. ಸೊ ದ ಫ್ಯೂಚರ್ ಮೇ ನಾಟ್ ಬಿ ಆಸ್ ಬ್ಯಾಡ್ ಆಸ್. ಮುಂದೆ ಬರೋ ದಿನಗಳಲ್ಲಿ ಅವರ ಪ್ರಾಫಿಟ್ ರೀಬೌಂಡ್ ಆಗ್ಬಿಡುತ್ತೆ ಅನ್ನುವಂತ ಒಂದು ನಂಬಿಕೆನಲ್ಲಿ ಅಲ್ಲಿ ಸಿಪ್ಲಾ ಏರ್ತು. ಇಲ್ಲೂ ಕೂಡ ರೆಡ್ಡಿ ಸ್ಟೇಬಲ್ ಆಗಿದೆ, 1 or 2% ಅಷ್ಟೇ ಏರ್ತು. ಸೊ ನಥಿಂಗ್. ಈಗ ಡಾಲರು ಸೆಂಚುರಿ ಹಾಕಿದ್ರೆ ಆಟೋಮೆಟಿಕ್ ಆಗಿ ಈಗ ಲಾಸ್ಟ್ ಕ್ವಾರ್ಟರ್ ಆವರೇಜ್ 90 ರೂಪೀಸ್ ಇದ್ದಿರತ್ತೆ. ಈ ಸಲ ಹೆಂಗೂ 10% ಎಕ್ಸ್ಟ್ರಾ ಕೊಡ್ತಾರಲ್ಲ, ಏನ್ ಮಾಡ್ತಾನೆ ಅಂತಂದ್ರೆ ದುಡ್ಡನ್ನ ಅಲ್ಲೇ ಪಾಕ್ ಮಾಡಿ ಇಟ್ಟಿರ್ತಾನೆ, ತಗೊಂಡೇ ಬರಲ್ಲ. ಈಗ IT ಸೆಕ್ಟರ್ ಅಲ್ಲಿ ನಿಫ್ಟಿ ಶಾರ್ಪ್ ಆಗಿ ಬಿದ್ದಿದೆ. ಈ ಓಪನ್ AI $1 ಬಿಲಿಯನ್ AI ಪುಷ್ ಫಾರ್ ಎಂಟರ್ಪ್ರೈಸ್ ಅಂತ ತಳ್ಳಿದ್ದಾರೆ. ಸರಿನಾ? ಈ ತರ ಒಂದು ಸಮಯದಲ್ಲಿ ಇದು ಸ್ಟ್ರಕ್ಚರ್ ಡಿಸ್ಟ್ರಿಬ್ಯೂಷನ್ ಫೇಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಮಾರ್ಕೆಟ್ ಓವರ್ ರಿಯಾಕ್ಟ್ ಆಗ್ತಾ ಇದೆಯಾ? ಇದು ಒಂದು ಒಳ್ಳೆ ಆಪರ್ಚುನಿಟಿ. ಈಗ ನನ್ನ ಪ್ರಕಾರ ಇದಿದೆಲೆ. ಈಗ ನೀನು ಒಂದು 30 ವರ್ಷ 40 ವರ್ಷ ಆಗ್ತಾ ಇದೆ, ರೈಟಾ? MS ವರ್ಡ್ ಪ್ರೋಗ್ರಾಮ್ ಅಂತ ಏನದು? MS ವರ್ಡ್ಗೂ ಮುಂಚೆ ಒಂದಿತ್ತು, ವರ್ಕ್ಸ್. MS ವರ್ಕ್ಸ್ ಇತ್ತು, ಅದಕ್ಕೆ ಮುಂಚೆ ಡಾಸ್ ಇತ್ತು. ಇಲ್ಲ ಬೇರೆ ವರ್ಡ್ ಇನ್ನೇನೋ ಪ್ರೊಸೆಸರ್. ಒಂದಿತ್ತು. ವರ್ಡ್ ಪ್ರೊಸೆಸರ್. ವರ್ಡ್ ಪ್ರೊಸೆಸರ್ ಅದನ್ನ ಹೆಸರು. ವರ್ಡ್ ಪ್ರೊಸೆಸರ್ ಎಲ್ಲ ಇತ್ತು. ಈಗ ವರ್ಡ್ ಪ್ರೊಸೆಸರ್ ಎಲ್ಲ ಇಲ್ಲ, ಎಲ್ಲಾನು MS ವರ್ಡೇನೆ. ಸೊ ಆ ಥರ MS ವರ್ಡ್ ಎಲ್ಲಾನು ಈಸಿಯಾಗೆ ಮಾಡುತ್ತೆ. ಇದ್ರೂ ಕೂಡ ನೀನು ಡಿಟೆಕ್ಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗುತ್ತೆ. ಅದೇ ಥರ ಕ್ಲಾಡನ್ನು ಎಲ್ಲ ಮಾಡುತ್ತೆ, ಆದರೆ ಆ ಕ್ಲಾಡ್ನ ಪ್ರಾಂಪ್ಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬೇಕಾಗುತ್ತಲ್ಲ. ಕ್ಲಾಡ್ನ ಕರೆಕ್ಟಾಗಿ ಪ್ರಶ್ನೆ ಮಾಡಬೇಕು. ತಪ್ಪಾಗಿ ಕೇಳಿದ್ರೆ ತಪ್ಪಾಗಿ ಉತ್ತರ ಕೊಡೋದು. ಕ್ಲಾಡ್ಗೆ ನೀನು ಕರೆಕ್ಟಾಗಿ ಉತ್ತರ ಕೇಳಬೇಕು. ಸೊ ಕ್ಲಾಡ್ಗೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನೀನು ಪ್ರಶ್ನೆ ಕೇಳಬೇಕು, ಡೇಟಾ ಸೆಂಟ್ರು ಕಟ್ಟಬೇಕು. ಅದೆರಡನ್ನೂ ಇವರು ಮಾಡ್ತಾ ಇದ್ದಾರೆ. ಸೊ ಇದು ಏನಾಗುತ್ತೆ ಅಂತಂದ್ರೆ TCS ಮೆನಾರು ಭಯಂಕರ ಪ್ರಾಫಿಟ್, ಬಟ್ ರೀಟೇನ್ ದ ಸೇಮ್ ಟರ್ನ್ ಓವರ್ ವಿತ್ ಅಬೌಟ್ 50% ಆಫ್ ದಿ ಸ್ಟಾಕ್ ಫೈನಲಿ ವೆನ್ ಇಟ್ ಸೆಟಲ್ಸ್. 50 ಸ್ಟಾಕ್ಸ್ ನ ಇಟ್ಕೊಂಡು ಕೆಲಸ ತಗೊಂಡು ಸೊ ಇದೇ ತರ ಬಿಸ್ನೆಸ್ ಮಾಡ್ತಾ ಇರ್ತಾನೆ, ಸ್ವಲ್ಪ ಅಂದ್ರೆ ಇದೇ ಲೆವೆಲ್ ಅಲ್ಲಿ ಮಾಡ್ತಾ ಇರ್ತಾನೆ. ಸೊ ಹಿಸ್ ಪ್ರಾಫಿಟ್ಸ್ ವಿಲ್ ಬಿ ಸ್ಟೇಬಲ್, ಡಿಕ್ಲೈನ್ಸ್ ಲೈಕ್ಲಿ ಬಟ್ ಮೇ ನಾಟ್ ಗೋ ಅಪ್ ಡ್ರಾಮ್ಯಾಟಿಕ್ಲಿ. ಸರಿ. ಮತ್ತೆ ನಾವು ಇದು ಈ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ನಮ್ಮ ಗ್ರೂಪ್ ಇದು ನೋಡುವಾಗ ನೀವು ಹೇಳಿದ್ದೆಲ್ಲ ಕೇಳಿದ್ರಿ ಅಂತಂದ್ರೆ, ಈಗಲೇ ನಾವು ಈ ಕರೆಂಟ್ IT ಸೆಕ್ಟರ್ ನ ನೋಡುವಾಗ ನಾವು ಟಿಫನ್ ಕಾಫಿ ರೇಂಜ್ ಅಲ್ಲೇ ಸ್ವಲ್ಪ ಅವಾಗ ಹೌದು, ಅವ್ರು ಎಷ್ಟು ಬೀಳುತ್ತೆ ಅನ್ನೋದು ಗೊತ್ತಿಲ್ವಲ್ಲ. ಈ ಫಿಯರ್ ಇರೋವಾಗ ಈಗ 1300 1400 ಹತ್ರ, ಈಗ 1300 ಹತ್ರ ಇನ್ಫೋಸಿಸ್ ಇದೆ. ಇಟ್ ಕ್ಯಾನ್ ಫಾಲ್ 50%, ಕಮ್ ಟು 600. ಅಂದ್ರೆ 600 ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಸೊ ನೀನ್ ಸ್ವಲ್ಪನೇ ತಗೋತಾ ಇದ್ದೆ ಅಂತಂದ್ರೆ 600 ವರೆಗೂ ಬಂತು ಅಂತಂದ್ರೆ ನಿನಗೆ ಲಕ್ಕು. ಈಗ ರೀಸೆಂಟ್ ಆಗಿ ನಮ್ಮ ಈ ಟ್ರಂಪ್ ಭಾಗವತರು ಚೈನಾ ಹೋಗಿದ್ದಾರೆ. ಅಲ್ಲಿ ಎಲಾನ್ ಮಸ್ಕ್, ಈ ಜನ್ಸನ್ ವಾಗು ಅಲ್ಲಿ ತಗೊಂಡು ಹೋಗಿದ್ದಾರೆ. ಇದರಿಂದ ಏನಾದ್ರೂ ಪಾಸಿಟಿವ್ ಆಗಿ ಬರುತ್ತೆ ಅಂತ ನೀವು ಅನ್ಕೋತಾ ಇದ್ದೀರಾ? ಅದೆಲ್ಲ ಏನು ಬರಲ್ಲ, ಮಾತಾಡ್ತಾನೆ ಇರ್ತಾರೆ. ಅದೇ ತರ ಈಗ ಅವರಿಬ್ರು ಈ ಸ್ಟೇಟ್ ಆಫ್ ಹೋಮ್ಸ್ ಅಲ್ಲಿ ಟೋಲ್ರೇಟ್ ಹಾಕ್ಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಪ್ರೆಷರ್ ವಾಲಿಟೈಲ್ ಆಗಿದೆ, ಇನ್ಫ್ಲೇಷನ್ ಬೇರೆ ಇರ್ತಾ ಇದೆ. ಎಂಡ್ ಆಫ್ ದಿ ಡೇ ಚೈನಾ ನೋಸ್ ಅಮೆರಿಕಾ ಇಸ್ ಲಾಕ್ಡ್. ಚೈನಾಗೆ ಏನು ಗೊತ್ತು ಅಂತಂದ್ರೆ ಅಮೆರಿಕ ಸಿಕ್ಕಾಕೊಂತು ಅಂತ. ಈಗ ಸ್ಟ್ರೈಟ್ ಆಫ್ ಹೋಮಸ್ ತೆಗೆದ್ಬಿಟ್ಟಿಲ್ಲ ಅಂತಂದ್ರೆ ಅಮೆರಿಕಾವು ಏನು ಪ್ರಾಬ್ಲಮ್ ಇಲ್ಲ, ಚೈನಾವು ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಓನ್ಲಿ ಇಂಡಿಯಾ, ಜಪಾನ್, ವಿಯೆಟ್ನಾಂ ಇವ್ರಿಗೆ ಮಾತ್ರ ಪ್ರಾಬ್ಲಮ್. ಯಾಕೆ ಯುರೋಪನೆಲ್ಲ ಪ್ರಾಬ್ಲಮ್ ಆಯ್ತಲ್ಲ? ಯುರೋಪ್ನ ಪ್ರಾಬ್ಲಮ್ ಅಲ್ಲ, ಬೆಲೆ ಏರುತ್ತೆ ಅಷ್ಟೇ ತಾನೇ. ಅದೇ ಇನ್ಫ್ಲೇಷನ್ ಸಿಡಿಯತ್ತಲ್ಲ, ಆದ್ರೆ ಇಲ್ಲಿ ಅವೈಲಬಿಲಿಟಿನೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈಗ ಇರಾನ್ ಈಜಿಪ್ಟ್ ಒಂದು ಏಟ್ ಕೊಟ್ಟು ಈಜಿಪ್ಟ್ ಸ್ವಿಸ್ ಕಲರ್ನು ಸೇರಿಸಿ ಮುಚ್ಚಿಬಿಟ್ಟ ಅಂತಂದ್ರೆ ಏನಾಗುತ್ತೆ? ತುಂಬಾ ಮೋಸವಾಗಿರುತ್ತೆ. ಅದೇ. ಸೊ ಸ್ಟೇಟ್ ಆಫ್ ಹೋಮ್ಸ್ನ ನೀವು ತೆಗೆದುಬಿಟ್ರು ಕೂಡ 3 ತಿಂಗಳಿಗೆ ಈ ಪೆಟ್ರೋಲ್ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಇವತ್ತು ನೋಡುವಾಗ ಈಗ ₹3 ಏರಿಸಿರೋದ್ರಲ್ಲಿ ಇಂಪ್ಯಾಕ್ಟೇ ಇರೋದಿಲ್ಲ. ಒಂದು ದಿನಕ್ಕೆ 1500 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ನೀನು ₹25 ₹30 ಏರಿಸಿದ್ರೇನೆ
ಇದು ಅಲ್ಲಿ ಹೋಗಿ ಸಾಲ್ವ್ ಆಗುತ್ತೆ. ಇದೇ ನೀವು ಹೇಳಿದ್ದು ಇನ್ಫ್ಲೇಷನ್. ಅದು ಈ ಓಲ್ಡ್ ಅಲ್ಲಿ ಈಗ ತುಂಬಾ ಜನ ಏನ್ ಕೇಳ್ತಾರೆ ಅಂತಂದ್ರೆ, ಈಗ ನೀವು ಗೋಲ್ಡ್ ತಗೊಳಕ್ಕೆ ಬೇಕು ಅಂತ ಅಂದ್ರೆ ಈಗ ಈ ರೀತಿ ಇರುವಂತ ಈ ಸ್ಥಿತಿನಲ್ಲಿ ತಗೋಬೇಕಾ? ನಿಮ್ಗೆ ಈಗ ಶಾರ್ಟ್ ಟರ್ಮ್ ಅಲ್ಲಿ ಅಂದ್ರೆ ಈಗ ಈ ಅಮೆರಿಕಾದಲ್ಲಿ ಇಂಟ್ರೆಸ್ಟ್ ರೇಟ್ ಏರಿಸ್ತಾರೆ ಅನ್ನೋದ್ರಿಂದ ಸ್ವಲ್ಪ ಬಿದ್ದಿದೆ. ದರ್ ಇಸ್ ನೋ ಪಾಸಿಬಿಲಿಟಿ ಒಂದು 0.5% ಮೇಲೆ ಅವನಿಂದ ಏರಿಸೋದಕ್ಕಾಗಲ್ಲ. ಸೊ ಗೋಲ್ಡ್ ರಿವರ್ಸ್ ಆಗಿ ಮೇಲೆ ಏರುತ್ತೆ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ತಗೋಬೇಕು ಅಂತ ಅನ್ಕೋತೀರೋ ತಗೊಂಡು ಇಟ್ಕೊಳ್ಳಿ. ಸರಿ, ಇದೇನೇ ಈ ಬ್ಯಾಡ್ ಪ್ರಾಪ್ಟರ್ ಅಲ್ಲಿ ಇದೆಲ್ಲ ಯಾಕೆ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಈ RBI ಕಷ್ಟ ಪಡ್ತಾ ಇದ್ದಾರೆ. ಡಾಲರ್ ಖರ್ಚು ಮಾಡಿ ಒಂದು ಇದು ನಮ್ಮ ದೇಶ ಬಳಕ್ ಬರ್ತಾ ಇದೆ. ನಮ್ಮ ರೂಪಾಯಿ ತುಂಬಾನೇ ವೀಕ್ ಆಗಿದೆ. ನೀವು ಬೇರೆ ಹೇಳಿದ್ರಿ ನೆನ್ನೆ ಆಲ್ರೆಡಿ 96 ದಾಟಿ ಹೋಗ್ಬಿಟ್ವಿ, ಸೆಂಚುರಿ ಶೋರ್ ಅಂತೆಲ್ಲ ಹೇಳಿದ್ರಿ. ಸೆಂಚುರಿ ಖಂಡಿತ 120 ನಿಶ್ಚಿತ. ಕರೆಕ್ಟ್, ನೀವು ಅದನ್ನೇ ಹೇಳಿದ್ದೀರಾ. ಈಗ ಈ ರೀತಿಯಾದಂತಹ ಒಂದು ಸಿಚುವೇಶನ್ ಅಲ್ಲಿ RBI ಏನ್ ಮಾಡೋದಕ್ಕಾಗುತ್ತೆ? RBI ಮೊದಲೇ ತಪ್ಪು ಮಾಡ್ಬಿಟ್ರು, ಅದಾದ ನೀನು ತಪ್ಪಿಸ್ಕೊಂಡ್ಬಿಟ್ರು. RBI ಮಾಡಿದಂತ ಮೊದಲನೇ ತಪ್ಪು ಏನು ಅಂತಂದ್ರೆ ಡಿಫೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದು. ನೀನು ಡಿಫೆಂಡ್ ಮಾಡ್ದಂಗೆ ಇದ್ದಿದ್ದೆ ಅಂತಂದ್ರೆ, ಮೊದಲೇ ಟಕ್ಕಂತ ಒಂದು 105ಕ್ಕೆ ಇಳಿಸಿ ಬಿಟ್ಟಿದ್ದೆ ಅಂತಂದ್ರೆ ನಿಮಗೆ ಕೈಯನ್ನೇ $40 ಬಿಲಿಯನ್ ಸಿಗ್ತಿತ್ತು. ಸುಮ್ಮನೆ 40ರಿಂದ 50 ಬಿಲಿಯನ್ ಡಾಲರ್ನ ಹೋದ 5 ತಿಂಗಳಲ್ಲಿ ರುಪಿನ ಡಿಫೆಂಡ್ ಮಾಡೋದಕ್ಕೋಸ್ಕರ ಅವರು ಲಾಸ್ ಮಾಡಿಬಿಟ್ರು. ಈಗ ತಿರ್ಗಾ ಲಾಸ್ ಮಾಡಿದ್ರೆ ಭಯ ಆಗುತ್ತೆ ಅನ್ನೋದಕ್ಕೋಸ್ಕರ ಏನು ಲಾಸ್ ಮಾಡ್ತಾ ಇಲ್ಲ. ಸೊ ಆಲ್ರೆಡಿ ಲಾಸ್ ಆಗಿದ್ದನ್ನ ಮೇಕಪ್ ಮಾಡೋದಕ್ಕೇನೆ ಇದು. ದುಡ್ಡೇ ಬರ್ತಾ ಇಲ್ಲ, ದುಡ್ಡು ಹೊರಗಡೆ ಮಾತ್ರನೇ ಹೋಗ್ತಾ ಇದೆ. ಈಗ ಏನಾಗ್ತಾ ಇದೆ ಅಂತಂದ್ರೆ ರುಪಿ ಕೆಳಗಡೆ ಬೀಳ್ತಾ ಇರೋದ್ರಿಂದ ಈ ಗಲ್ಫಲ್ಲಿ ಇರೋನು ಕೂಡ ದುಡ್ಡನ್ನ ಹಿಡಿದಿಟ್ಕೊಂಡಿದ್ದಾರೆ. ಒಂದು 6 ತಿಂಗಳಾದ್ಮೇಲೆ ಅಂದ್ರೆ ಒಂದು $100 ಕೈಯಲ್ಲಿ ಸಿಗುತ್ತಲ್ಲ, ಒಂದು ಡಾಲರ್ಗೆ ಒಂದು $2 $3 ಎಕ್ಸ್ಟ್ರಾ ಸಿಗುತ್ತಲ್ವಾ, ಒಂದು $10,000 ಕಳಿಸಿದ್ರೆ ಎಕ್ಸ್ಟ್ರಾ $30,000 ಸಿಗುತ್ತೆ ಅಂತ ಯಾರು ಕಳಿಸ್ತಾನೆ ಇಲ್ಲ. ಕರೆಕ್ಟ್, ಅದೇ ರೀತಿಯಿಂದ ನಾನು ಅದನ್ನ ಕೇಳಕ್ ಬಂದೆ. ಯಾಕೆಂತಂದ್ರೆ ಈಗ ಹಿಸ್ಟಾರಿಕಲ್ ಆಗಿ ನೋಡೋವಾಗ 2008 ಕ್ರೈಸಿಸ್ ಅಂತ ಇದ್ದಾಗ ಈ FCR ಡೆಪಾಸಿಟ್ ರೇಸ್ ಮಾಡಿದ್ರು ಸೀಲಿಂಗು, ಅದನ್ನ ರೇಸ್ ಮಾಡಿ ಈಗ ರುಪಿ ಅವಾಗ ಸ್ಟ್ರೆಂಥನ್ ಆಯ್ತು. 2013 ಟೇಪ್ ಅಂತ ಅನ್ನೋವಾಗ್ಲೂ ಸ್ಪೆಷಲ್ ಸ್ವಾಂಕ್ ವಿಂಡೋ ಹಾಕಿ ಲಾಂಚ್ ಮಾಡಿ ಅದರಲ್ಲೂ ಕೂಡ ರುಪಿ ರಿಕವರ್ ಆಯ್ತು. ಇದೇ 2022 ನಲ್ಲಿ ಕೂಡ SRV ರುಪಿ ಟ್ರೇಡ್ ಸಿಸ್ಟಮ್ ಅಂತ ಹಾಕಿ ಯಾಕೆ ಇವತ್ತು ಇದನ್ನ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ? ಈ 22 ಸಕ್ಸಸ್ ಇಲ್ಲ, ಅದಕ್ಕೆ ಮುಂಚೆನೆ ತುಂಬಾ ಸಕ್ಸಸ್. FCA ಇಂಟ್ರೆಸ್ಟ್ ರೇಟ್ ಏರಿಸಿ ಅದನ್ನ ಗ್ಯಾರಂಟಿ ಮಾಡ್ದ. ಅದು ಮಾತ್ರ ಅಲ್ಲ, ಅದೀಗ ಸಾವರಿನ್ ಬಾಂಡ್ ಆಗ್ಬಿಡುತ್ತೆ. ಈಗ ನನಗೆ ಹೊರದೇಶದಲ್ಲಿ ಒಂದು 4% ಸಿಗುತ್ತೆ ಅಂತಂದ್ರೆ, ನಾನು ಬ್ಯಾಂಕ್ ಮುಖಾಂತರ ಈಗ FD 7.5% ಕೊಟ್ಟೆ ಅಂತಂದ್ರೆ ಡಾಲರ್ ಲೆಕ್ಕದಲ್ಲಿ ಎಲ್ಲರೂ ತಗೊಂಡ್ಬಂದು ಡಾಲರಲ್ಲಿ ಬಿಟ್ಬಿಡ್ತಾರೆ. ಇನ್ನೊಂದು ಏನು ದೊಡ್ಡ ಇಶ್ಯೂ ಅಂತಂದ್ರೆ, ಅವತ್ತು ಈ ಮನಮೋಹನ್ ಸಿಂಗ್ ಏನ್ ಮಾಡಿದ್ರು ಅಂತಂದ್ರೆ ಡೈರೆಕ್ಟ್ ಆಗಿ ಜಪಾನ್ಗೆ ಫ್ಲೈ ಮಾಡಿದ್ರು. ಜಪಾನ್ ಹತ್ರ ಅವ್ರು ಏನ್ ಹೇಳಿದ್ರು ಅಂದ್ರೆ ಒಂದು $100 ಬಿಲಿಯನ್ ಸ್ವಾಪ್ ಅಗ್ರಿಮೆಂಟ್ ಹಾಕೊಳ್ಳೋಣ ಅಂತ ಹೇಳಿದ್ರು. ಅವನು ಕೂಡ ಒಪ್ಕೊಂಡ. $100 ಬಿಲಿಯನ್ ಅವನು ಏನ್ ಕೊಡ್ತಾನೆ, ನಾವು ಅವನಿಗೆ ರೂಪಾಯಿ ಕೊಡಬೇಕು. ಕೂಡಲೇ ನೀವು ಡಾಲರ್ ಆಗಿ ಬದಲಾಯಿಸಬಹುದು. ಸೊ ಇಂಟ್ರೆಸ್ಟ್ ರೇಟ್ ಏರಿಸ್ಬಿಟ್ಟು ಜಪಾನ್ ಜೊತೆ ಈಗ $100 ಬಿಲಿಯನ್ ನಾವು ಸ್ವಾಪ್ ಅಗ್ರಿಮೆಂಟ್ ಹಾಕಿದ್ರೇನೆ ಸೊ ಇಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಈ ಬೇರೆ ಸ್ಕೀಮ್ ಎಲ್ಲ ನೀನು ಅನೌನ್ಸ್ ಮಾಡೋದೇ ಬೇಡ. 100-150 ಬಿಲಿಯನ್ ಅಂತಂದ್ರೆ 100 ಬಿಲಿಯನ್ ಟ್ರಂಪ್ ಜೊತೆ ಒಂದು 50 ಬಿಲಿಯನ್ ಹಾಕಿದೆ ಅಂತಂದ್ರೆ ಈ ಸ್ವಾಪ್ ಲೈನ್ಸ್ ಹಾಕಿದ್ರೇನೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಲಭ್ಯ ಆದ್ರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾನ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.